ಬಂಟ್ವಾಳದಲ್ಲಿ ಪಿಯು ಕಾಲೇಜು ವಿದ್ಯಾರ್ಥಿ ದಿಢೀರ್ ನಾಪತ್ತೆಯಾಗಿದ್ದು, ವಿದ್ಯಾರ್ಥಿ ನಾಪತ್ತೆಯಾಗಿ 48 ಗಂಟೆ ಕಳೆದರೂ ಕೂಡ ಆತನ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಬಂಟ್ವಾಳದ ಪರಂಗಿಪೇಟೆ ಅಮ್ಮಿಮಾರ್ ನಿವಾಸಿ ದಿಗಂತ್ ನಾಪತ್ತೆಯಾಗಿರುವಂತಹ ವಿದ್ಯಾರ್ಥಿ 48 ಗಂಟೆ ಕಳೆದಿದೆ, ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ. ದಿಗಂತ್ ಫೆಬ್ರವರಿ 25ರಂದು ಸಂಜೆ 7 ಗಂಟೆಯ ಸುಮಾರಿಗೆ ನಾಪತ್ತೆಯಾಗಿರ್ತಾನೆ. ರೈಲ್ವೆ ಹಳಿಯಲ್ಲಿ ದಿಗಂತ್ನ ಚಪ್ಪಲಿ ಹಾಗೂ ಮೊಬೈಲ್ ಪತ್ತೆಯಾಗಿದೆ. ಮಂಗಳೂರು ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿ ನಾಪತ್ತೆಯಾದ ಸಂದರ್ಭದಲ್ಲಿ ಕ್ವಾಲಿಸ್ ಕಾರು ಓಡಾಟವನ್ನ ಮಾಡಿದೆ. ಆಂಜನೇಯ ದೇಗುಲದ ಸಿಸಿಟಿವಿಯಲ್ಲಿ ಕಾರು ಓಡಾಟದ ವಿಚಾರ ಅಲ್ಲಿ ಸೆರೆಯಾಗಿದೆ. ವ್ಯಾಯಾಮ ಶಾಲೆಗೆ ಹೋಗೋದಾಗಿ ಹೇಳಿ ವಿದ್ಯಾರ್ಥಿ ಹೋಗಿದ್ದ. ಸ್ವಾನಂತರ ಅಲ್ಲಿ ನಾಪತ್ತೆಯಾಗಿದ್ದಾನೆ. 48 ಗಂಟೆ ಆಗಿದೆ, ಇನ್ನೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸುಳಿವಿಲ್ಲ. ಸಿಸಿಟಿವಿಯಲ್ಲಿ ಅಲ್ಲಿ ಒಂದು ಕಾರು ಓಡಾಟವನ್ನ ಅನುಮಾನಾಸ್ಪದವಾಗಿ ಓಡಾಟವನ್ನ ನಡೆಸಿರೋದು. ಇನ್ನು ಈ ಪ್ರಕರಣ ಈಗ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿದೆ. ಪೊಲೀಸ್ ವೈಫಲ್ಯವನ್ನ ಖಂಡಿಸಿ ಇವತ್ತು ಪರಂಗಿಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದೆ. ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ವ್ಯಾಪಾರಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಬಂದ್ಗೆ ಕರೆ ಕೊಟ್ಟು ಪ್ರತಿಭಟನೆಯನ್ನ ವಿಎಚ್ಪಿ ನಡೆಸ್ತಾ ಇದೆ. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿಕೊಳ್ಳಲಾಗಿದೆ. ಸೇರಿಕೊಂಡು ಜಾತಿ ಮತ ಭೇದ ವಿದ್ಯಾರ್ಥಿ ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಅನೇಕ ವಿದ್ಯಾರ್ಥಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದಿಗಂತ್ ನಾಪತ್ತೆಯಾಗಿ ದಿನಗಳು ಕಳೆದ್ರೂ ಕೂಡ ಈಗ ಆತನ ಬಗ್ಗೆ ಯಾವುದೇ ಸುಳಿವು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ವೈಫಲ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪರಂಗಿಪೇಟೆ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ 5 ದಿನಗಳು ಕಳೆದರೂ ಕೂಡ ಯಾವುದೇ ರೀತಿಯಾದ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಘಟನೆಯಲ್ಲಿ ಪೊಲೀಸ್ ವೈಫಲ್ಯವನ್ನು ಖಂಡಿಸಿ ಮತ್ತು ಆತನ ಪತ್ತೆಗಾಗಿ ಮತ್ತು ಕ್ರಮಕ್ಕಾಗಿ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಅದರ ಜೊತೆಗೆ ಇಲ್ಲಿನ ನಾಗರಿಕರು ಪರಂಗಿಪೇಟೆ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು. ಅದರ ಜೊತೆಗೆ ಒಂದು ಬೃಹತ್ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹಿಂದೂ ಸಂಘಟನೆ ಪ್ರಮುಖರು ಮತ್ತು ಇಲ್ಲಿನ ನಾಗರಿಕರಿದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಈಗ ನಿಮ್ಮ ಈ ಹೋರಾಟ ಏನಕ್ಕಾಗಿ ಮತ್ತು ಯಾವುದಕ್ಕೆ? ನಮ್ಮ ಮನೆ ಹುಡುಗ ದಿಗಂತ್ ಅಂದರೆ ಈಗ ನಾಪತ್ತೆಯಾಗಿ 5 ದಿವಸ ಆಯಿತು. ಪೊಲೀಸರು ಯಾವುದೇ ಕ್ರಮ ಇಲ್ಲ. ಅಂದರೆ ನಾಪತ್ತೆಯಾಗಿ 1-2 ದಿವಸ ಪೊಲೀಸರು ಅಲ್ಲಿ ಬಂದು ಹೋಗಿದ್ದಾರೆ ಬಿಟ್ಟರೆ ಯಾವುದು ಆ CC ಕ್ಯಾಮರಾ ಚೆಕ್ ಮಾಡೋದಾಗಿರ್ಬೋದು, ಅವನ ಕಾಲೇಜ್ ತೆಗೆದು ಯಾವುದು ಕೂಡ ಮಾಡಲಿಲ್ಲ. ನಾವು ಅದರ ನಂತರ ಇಲ್ಲಿ OPಗೆ ಹೋಗಿ ಪ್ರತಿಭಟಿಸಿದ ನಂತರ ಒಂದು ಸ್ವಲ್ಪ ಅಲರ್ಟ್ ಆದರೂ ಕೂಡ ಅದರ ರಿಸಲ್ಟ್ ಬರಲಿಲ್ಲ. ಅವನು ಎಲ್ಲಿದ್ದಾನೆ, ಏನಾಗಿದ್ದಾನೆ ಯಾರಿಗೂ ಕೂಡ ಗೊತ್ತಿಲ್ಲ. ಪೊಲೀಸರ ಹತ್ರ ಕೇಳಿದ್ರೆ ಇನ್ನೂ ಕೂಡ ಅವರಿಗೆ ಮಾಹಿತಿ ಇಲ್ಲ. ಪೊಲೀಸರ ಈ ಅವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ ಅಷ್ಟೇ. 5 ದಿನಗಳಾಯಿತು, ನೀವು ಕೂಡ ಅವರ ಮನೆಯವರ ಜೊತೆ ಎಲ್ಲ ಮಾತನಾಡಿರ್ಬೋದು. ನಿಮಗೆ ಈ ಪ್ರಕರಣದಲ್ಲಿ ಏನಾದರೂ ಅನುಮಾನಗಳಿದೆ? ನಮಗೆ ತುಂಬಾ ಅನುಮಾನಗಳಿದೆ. ನಾವು ಪೊಲೀಸರ ಹತ್ರ ಕೂಡ ಅದನ್ನು ಹೇಳಿದ್ದೇವೆ. ಈಗ ನೋಡಿ, ಪೊಲೀಸರು ಕೂಡ ನಮ್ಮ ಹತ್ರ ಮಾತಾಡುವಾಗ ಅವನಿಗೆ ಎಲ್ಲಾ ವಿಷಯಗಳನ್ನು ಹೇಳ್ತಾರೆ. ಆ ಆ್ಯಂಗಲಲ್ಲಿ ನಾವು ಮಾಡಿದ್ದೇವೆ, ಈ ಆ್ಯಂಗಲನ್ನು ಇಟ್ಟುಕೊಂಡು. ಆದರೆ ಅವರು ಇವತ್ತಿಗೂ ಕೂಡ ಅಲ್ಲಿ ಗಾಂಜಾದವರಿದ್ದಾರೆ, ಅಲ್ಲಿ ಟೆರರಿಸ್ಟ್ಗಳಿದ್ದಾರೆ, ಅದರ ವಿಷಯ ಮಾತಾಡೋದಿಲ್ಲ ಅವರು. ಅಲ್ಲಿ ಇಡೀ ಪರಿಸರ ಗಾಂಜಾ ವ್ಯಕ್ತಿಗಳಿರುವಂಥದ್ದು, ಇಡೀ ತಾಲೂಕಿಗೆ ಗಾಂಜಾ ಸಪ್ಲೈ ಮಾಡುವಂಥದ್ದು ಏರಿಯಾ ಅದು. ಅದರ ವಿಷಯ ಮಾತಾಡೋದಿಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಅವ್ರು ಪೊಲೀಸರು ಬೇಕಂತಲೇ ಮಾತಾಡ್ತಿಲ್ವಾ? ಆದರೆ ಪೊಲೀಸರಿಗೆ ಯಾರಿದ್ದಾದ್ರೂ ಸರ್ಕಾರದಿಂದ ಒತ್ತಡ ಬರ್ತಿದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಯಾರು ಆ ಗಾಂಜಾ ಪೆಡ್ಲರ್ ಇದ್ದಾರೆ, ಗಾಂಜಾ ಸೇದುವವರಿದ್ದಾರೆ, ಅವರನ್ನು ಕೂಡ ಎನ್ಕ್ವೈರಿ ಮಾಡಬೇಕು. ಒಬ್ಬ ಗಾಂಜಾದವರನ್ನು ಕೊಂಡೋಗಿ ಎನ್ಕ್ವೈರಿ ಮಾಡಲಿಲ್ಲ. ಈಗ ಅದಕ್ಕಿಂತ ಮುಂಚೆ 1-2-3 ವರ್ಷಕ್ಕಿಂತ ಮುಂಚೆ ಇಲ್ಲಿ ದಿನೇಶ್ ಶೆಟ್ಟಿ ಅನ್ನೋರನ್ನು ಕಡಿದ್ರು, ಇಲ್ಲಿ ಸ್ಟುಡಿಯೋ ಒಳಗಡೆ ಹೋಗಿ. ಆ ಕಡಿದಂಥ ವ್ಯಕ್ತಿಗಳು ಕೂಡ ಅಲ್ಲಿ ಅವರನ್ನು ಕೂಡ ಎನ್ಕ್ವೈರಿ ಮಾಡಲಿಲ್ಲ. ಯಾಕೆ ಹೀಗೆ ಮಾಡ್ತಿರೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ. ಇನ್ನು MLC ಕಿಶೋರ್ ಕುಮಾರ್ ಅವರು ಕೂಡ ಇದ್ದಾರೆ. ಸರ್, ಈಗ ನೀವು ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ, ಏನು ಹೇಳ್ತೀರಾ ಸರ್? ಈ ಭಾಗದಲ್ಲಿ ಗಾಂಜಾ, ಡ್ರಗ್ಸ್, ಬೇರೆ ಬೇರೆ ವಿಚಾರ ಕೇಳಿ ಬರ್ತುಂಟು. ಅದಕ್ಕೆ ಪೊಲೀಸ್ನವರು ತಕ್ಷಣಕ್ಕೆ ಅದಕ್ಕೆ ಕಡಿವಾಣ ಹಾಕಬೇಕು. ಯಾಕೆ ಯಾವುದು ಅಂತ ಕಾರಣ ಯಾರಿಗೂ ಗೊತ್ತಿಲ್ಲ ಇನ್ನು. ಅದಕ್ಕೋಸ್ಕರ ಯಾವ ಕಾರಣಕ್ಕಾಯಿತು, ಹುಡುಗ ಎಲ್ಲಿದ್ದಾನೆ ಅಂತ ತಕ್ಷಣ ಅವ್ರನ್ನ ಕರ್ಕೊಂಡ್ಬರೋ ಕೆಲಸ ಆಗಬೇಕಂತ ವಿನಂತಿ ಮಾಡ್ತೇನೆ ನಾನು. ನೀವು ಗಾಂಜಾ ಮತ್ತು ಯುವಕನ ನಾಪತ್ತೆಗೆ ನಿಮ್ಮ ಅನುಮಾನಗಳೇನು? ಅಲ್ಲ, ಇಲ್ಲಿ ಯಾವುದಕ್ಕೂ ಸಹ ಮೂಲ ಕಾರಣ ಇರುವುದು ಗಾಂಜಾವೇ. ಅದಕ್ಕೆ ಬೇರೆ ಯಾವುದು ಇದಿಲ್ಲ. ಯಾಕಂತ ಹೇಳಿದರೆ ನಮಗೆಲ್ಲ ಗೊತ್ತುಂಟು, ಇಲ್ಲಿ ತುಂಬ ಸಲ ಆಗಿದೆ ಇದು. ಈಗ ನಾವು ಬಂದು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಮಗೆ ಸಹಿಸಿ ಸಾಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.